ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾತ್ಮಕ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಇವತ್ತು 5 ವಿಶೇಷವಾದಂತಹ ಅಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಯಶಿರಾಜ ಹೇಳಿರುವಂತಹ ಒಂದು ಪದ್ಯವನ್ನ ನಾವು ನೋಡೋಣ. ಅತಿ ಪೀಡನದಿಂ ರೇಫಂ ಆಶ್ರಿತಮಾದ ರಕಾರಮಂ ಸಮಂತು ಡಕಾರಂ ಆಶ್ರಿತಮಾದ ಲಣುಂ ಅಂಗೀಕೃತ ಪದಲತ್ವಕ್ಕೆ ಸಣೇಮ ಸಲ್ಲದ ಕುಳನಂ. ಸರಿನಾ ವಿದ್ಯಾರ್ಥಿಗಳೇ? ನೋಡ್ರಿ, ಇಲ್ಲಿ ರ ಅಂತ ಓದಿದೆ, ನಾ ಇದಕ್ಕ ಳ ಅಂತ ಓದಿದೆ. ಹಾಗಾದ್ರೆ ಏನ್ ಇವು ಅಕ್ಷರಗಳು ಹಿಂಗಂದ್ರೆ? ಸರಿನಾ, ಇಲ್ಲಿ ಕನ್ನಡದೊಳಗಡೆ 5 ವಿಶೇಷವಾಗಿರುವಂತಹ ಅಕ್ಷರಗಳಿದಾವೆ. ಅವು ಯಾವುವು ಅಂದ್ರ ಶಕಟ ರೇಫ, ರೇಫ, ರಳ, ಕುಳ, ಕ್ಷಳ ಅಂತ ಹೇಳಿ. ಏನು ಶಕಟ ರೇಫ ಅಂತಂದ್ರ, ಶಕಟ ರೇಫ ಅಂದ್ರ ಈ ಅಕ್ಷರಕ್ಕೆ ನಾವು ಶಕಟ ರೇಫ ಅಂತ ಕರಿತೀವಿ. ಇದನ್ನು ರ ರೀತಿನ ನಾವು ಉಚ್ಚಾರವನ್ನ ಮಾಡ್ತೀವಿ, ರ ಉಚ್ಚಾರ ಮಾಡಿದಂಗ ಉಚ್ಚಾರ ಮಾಡ್ತೀವಿ. ಇನ್ನ ರೇಫ ಅಂತಂದ್ರೆ ಈಗಾಗ್ಲೇ ನಾವೇನ್ ಬಳಸ್ತಾ ಇದೀವಲ್ಲ ಕನ್ನಡದೊಳಗೆ, ಹೊಸ ಕನ್ನಡದೊಳಗಡೆ ರ ಅನ್ನುವಂಥದ್ದು, ಇದಕ್ಕೆ ಏನಂತ ಕರೀತಾರ? ರೇಫ ಅಂತ ಕರೀತಾರ. ಇದು ಹಳಗನ್ನಡದೊಳಗೆ ಇತ್ತು, ಆ ನಂತರ ಈಗ ಹೊಸಗನ್ನಡದೊಳಗೂ ಸಹಿತ ಇದು ಇದೆ. ಹಳಗನ್ನಡದೊಳಗೂ ಇದೆ, ಹೊಸಗನ್ನಡದೊಳಗೂ ಸಹಿತ ಇದು ಇದೆ. ಹಾಗಾದ್ರ ಈ ಶಕಟ ರೇಫ ಅಂತ ಏನಿದೆ, ಈ ಶಕಟ ರೇಫ ಇದು ಹಳಗನ್ನಡದೊಳಗ ಬಳಕೆಯಲ್ಲಿತ್ತು. ಹಳಗನ್ನಡ, ನಡುಗನ್ನಡದೊಳಗಡೆ ಇದು ಬಳಕೆಯಲ್ಲಿ ಇತ್ತು. ಸರಿನಾ? ಓಕೆ. ಹಾಗಾದ್ರೆ ರಳ ಅಂತಂದ್ರೆ ಪದ್ಯದೊಳಗಿತ್ತಲ್ಲ, ಈ ಅಕ್ಷರಕ್ಕ ರಳ ಅಂತ ಕರೀತಾರೆ. ಕುಳ ಅಂತಂದ್ರ ನಾವೇನ್ ಕನ್ನಡದೊಳಗೆ ಬಳಸ್ತಾ ಇದೀವಿ, ಅದಕ್ಕ ಆಳಕ ಕುಳ ಅಂತ ಕರೀತಾರೆ. ಇದು ಕನ್ನಡದೊಳಗ ಸಹಜವಾಗಿರುವಂತದ್ದು. ಹಾಗಾದ್ರೆ ಕ್ಷಳ ಅಂದ್ರೆ ಏನು? ಅದು ಸಹಿತ ಲನೇ. ಹೌದಾ? ಇಲ್ಲಿ ಒಟ್ಟಾರೆಯಾಗಿ 3 ಲಗಳಿದಾವೆ. ಹೌದಾ? ನಿಮಗ ಇದ್ರ ಅಳನು ಗೊತ್ತಾದಂಗಾಯ್ತು, ಕುಳನು ಗೊತ್ತಾದಂಗಾಯ್ತು. ಕ್ಷಳ ಏನ್ರಿ? ಮತ್ತ ಕುಳ ಮತ್ತು ಕ್ಷಳ ಎರಡು ಒಂದೇ ರೀತಿ ಇದಾವಲ್ಲ ಅಂತ ನಿಮಗ ಅನಿಸ್ತಲ್ಲ? ಎಸ್, ಈಗ ಮುಂದೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಫ ಕನ್ನಡದೊಳಗ ಬಳಕೆಯಲ್ಲಿರುವಂತ ರ ಅಕ್ಷರ, ಈಗಾಗಲೇ ಹೇಳಿದೆ. ಹೌದಾ? ಇದು ಹುಟ್ಟುವ ಸ್ಥಳ ಮೂರ್ಧನ್ಯ. ನಾವು ಹಿಂದಿನ ತರಗತಿ ಒಳಗಡೆ MCQ ಡಿಸ್ಕಷನ್ ಮಾಡುವಾಗ ಮೂರ್ಧನ್ಯದ ಅಕ್ಷರಗಳನ್ನ ನೋಡ್ತಾ ಇದ್ದೀವಿ. ಹೌದಾ? ಟ ವರ್ಗದ ಅಕ್ಷರಗಳು ಟ, ಟ, ಡ, ಢ, ನ. ಆ ಸಂದರ್ಭದೊಳಗ ನಾವು ರವನ್ನು ಕೂಡ ಮೂರ್ಧನ್ಯ ಅಕ್ಷರದೊಳಗಡೆ ನೋಡಿದ್ದೀವಿ. ಹೌದಾ? ಹಾಗಾದ್ರೆ ಶಕಟ ರೇಫ ಅಂದ್ರೆ ಇದು ಹಳಗನ್ನಡದಲ್ಲಿ ಬಳಕೆ ಇದ್ದಂತಹ ಅಕ್ಷರ. ಇದು ಹಳಗನ್ನಡದೊಳಗಡೆ ಬಳಕೆ ಇದ್ದಂತಹ ಅಕ್ಷರ. ಅದಕ್ಕೆ ಶಕಟ ರೇಫ ಅಂತ ಕರಿತೀವಿ. ಅದು ಸಹಿತ ಅದಕ್ಕೂ ನಾವು ರ ಅಂತನ ಓದ್ತೀವಿ, ರ ಅಂತನ ಉಚ್ಚಾರವನ್ನ ಮಾಡ್ತೀವಿ. ಹಾಗಾದ್ರೆ ಶಕಟ ರೇಫ ಯಾವ ರೀತಿ ಹುಟ್ಕೊಳ್ತದ ಅಂದ್ರ, ಇಲ್ಲಿದೆ ನೋಡ್ರಿ. ಈ ರವನ್ನ ಅಂದ್ರೆ ರೇಫವನ್ನ ಒತ್ತಿ ಉಚ್ಚರಿಸುವುದರಿಂದ ಶಕಟ ರೇಫೆ ಹುಟ್ಟುತ್ತದೆ. ಅದಕ್ಕೆ ಶಕಟ ರೇಫನು ಅಂತಾರ, ಶಕಟ ರೇಫೆನು ಅಂತ ಕರೀತಾರ. ಇದಕ್ಕೆ ರೇಫ ಅಂತಾನು ಕರೀತಾರ, ರೇಫೆ ಅಂತ ಕೂಡ ಕರೀತಾರ. ಸರಿನಾ ಸ್ಪರ್ಧಾರ್ಥಿಗಳೇ? ನೋಡ್ರಿ, ಇವೆರಡು ಉಚ್ಚಾರದ ದೃಷ್ಟಿಯಿಂದ 2 ಸಮಸ್ಥಾನಿಗಳು ಅಥವಾ ಏಕಸ್ಥಾನಿಗಳು. ಅಂದ್ರೆ ಎರಡು ಒಂದೇ ಸ್ಥಾನದೊಳಗೆ ಇವು ಹುಟ್ಕೊಳ್ತಾವೆ. ಏಕಸ್ಥಾನಿಗಳು ಅಥವಾ ಸಮಸ್ಥಾನಿಗಳು. ಸರಿನಾ? ಶಕಟ ರೇಫ ಅಂದ್ರ ಹಳಗನ್ನಡದಲ್ಲಿ ಬಳಕೆ ಇದ್ದಂತ ರ. ರೇಫ ಅಂದ್ರ ಹಳಗನ್ನಡದೊಳಗೂ ಬಳಕೆ ಇತ್ತು, ಈ ಹೊಸಗನ್ನಡದೊಳಗೂ ಬಳಕೆ ಇರುವಂತ ರ ಅಕ್ಷರಕ್ಕೆ ರೇಫ ಅಂತ ಕರೀತಾರ. ಈ ರೇಫವನ್ನ, ರವನ್ನ ಒತ್ತಿ ಉಚ್ಚರಿಸುವುದರಿಂದ ಶಕಟ ರೇಫೆ ಹುಟ್ಕೊಳ್ತದ. ಇವು ಎರಡು ಏನಪ್ಪಾ ಅಂತಂದ್ರೆ ಸಮಸ್ಥಾನಿಗಳು. ಎರಡಕ್ಕೂ ಸಹಿತ ಸಮಸ್ಥಾನಿಗಳು ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಎಸ್, ಡನ್. ನೋಡ್ರಿ, ನೆಕ್ಸ್ಟ್ ಹೋಗೋಣ. 2 ಅಕ್ಷರಗಳ ಪರಿಚಯ ಆಯ್ತಾ ನಿಮಗ? ರೇಫೆ ಮತ್ತು ಶಕಟ ರೇಫೆಗಳು ಸ್ವತಂತ್ರವಾಗಿ ಬಳಕೆಯಲ್ಲಿದ್ವು. ನೋಡ್ರಿ, ಈ ರೇಫೆ ಏನಿದೆ, ಹೌದಾ, ಇವೇನಾಗ್ತಾ ಇದ್ವು? ಸ್ವತಂತ್ರವಾಗಿ ಬಳಕೆಯಾಗ್ತಾ ಇದ್ವು. ಏನು ಸ್ವತಂತ್ರವಾಗಿ ಅಂತಂದ್ರೆ, ಅಂದ್ರೆ ಎರಡನ್ನೂ ಸಹಿತ ಒಂದರ ಜಾಗದಲ್ಲಿ ಇನ್ನೊಂದನ್ನ ಆಗಿನ ಕಾಲದೊಳಗೆ ಬಳಸ್ತಾ ಇರ್ಲಿಲ್ಲ. ಏನ್ ನೋಡ್ರಿ, ಉದಾಹರಣೆಯನ್ನ ಕೊಟ್ಟಿದಾರ. ಅರಿ, ಇಲ್ಲಿ ಏನ್ ಬಳಕೆ ಆಗ್ಯದ? ರೇಫೆ ರ ಬಳಕೆ ಆಗ್ಯದ. ಅದರ ಅರ್ಥ ಕತ್ತರಿಸು ಅಂತ. ಹೌದಾ? ಅದೇ ಅರಿ ಅನ್ನುವಂಥದ್ದನ್ನ ನಾವು
ಶಕಟ ರೇಖೆಯನ್ನ ಬಳಕೆ ಮಾಡ್ಕೊಂಡು ಬರದ್ರ ಅರಿ ಅಂದ್ರೆ ತಿಳಿ ಅಂತ ಅರ್ಥ. ಆಗ ಏನ್ ಮಾಡ್ತಾ ಇದ್ವು ಅಂದ್ರ ರೇಫ ಮತ್ತು ಶಕಟ ರೇಫವನ್ನ ಎರಡನ್ನೂ ಸಹಿತ ಪ್ರತ್ಯೇಕ ಬೇರೆ ಬೇರೆ ಅರ್ಥದೊಳಗನ ಅವುಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ರೀತಿ ರೇಫವನ್ನ ಬಳಕೆ ಮಾಡ್ಕೊಂಡು ಅರಿ ಅಂತ ಬರದ್ರೆ ಅದು ಕತ್ತರಿಸು ಆಗ್ತಾ ಇತ್ತು. ಈ ರೀತಿಯಾಗಿ ಶಕಟ ರೇಫೆಯನ್ನ ಬಳಕೆ ಮಾಡ್ಕೊಂಡ ಅರಿ ಅಂತ ಬರೆದಿದ್ರೆ ಅದು ತಿಳಿ ಅನ್ನುವಂತ ಅರ್ಥವನ್ನ ಕೊಡ್ತಾ ಇತ್ತು. ಹೌದಾ? ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಉದಾಹರಣೆ, ಏನಪ್ಪಾ ಅರೆ ಅಂತ. ಅರೆ ಅಂದ್ರ ಅರ್ಧ. ನಾವು ಮಾತಾಡುವಾಗ ಅಂತಿರ್ತೀವಿ ನೋಡ್ರಿ, ಅರೆ ಬರೆ ಕೆಲಸ ನಿಮ್ದು ಯಾವಾಗ್ಲೂ ಅಂತೇಳಿ, ಅಂದ್ರೆ ಅರ್ಧಂಬರ್ಧ ಕೆಲಸ ಅಂತ. ಅರೆ ಅಂದ್ರೆ ಅರ್ಧ. ಇದೇ ಅರೆಯನ್ನ ನಾವು ಶಕಟ ರೇಫವನ್ನ ಬಳಕೆ ಮಾಡ್ಕೊಂಡು ಬರದ್ರ, ಹೌದಾ ನೋಡ್ರಿ, ಈ ರೀತಿಯಾಗಿ ಅರೆ ಅಂತ ಬರದ್ರೆ ಅದರ ಅರ್ಥ ಬಂಡೆ ಅಂತ ಅರ್ಥ, ಅಂದ್ರೆ ದೊಡ್ಡ ಕಲ್ಲು ಅಂತ ಅರ್ಥ ಆಗ್ತಾ ಇತ್ತು. ಅಂದ್ರೆ ಎರಡನ್ನೂ ಬೇರೆ ಬೇರೆ ಅರ್ಥದೊಳಗನ ಬಳಕೆ ಮಾಡ್ಲಾಗ್ತಾ ಇತ್ತು. ಆದ್ರ ಇವತ್ತು ಏನಾಗ್ಯದಪ್ಪ, ಶಕಟ ರೇಫೆ ಮತ್ತು ರೇಫೆಯನ್ನ ನಾವು ನಾನಾರ್ಥದೊಳಗ ನಾವು ಬಳಕೆಯನ್ನ ಮಾಡ್ತಾ ಇದೀವಿ. ಹೌದಾ ನೋಡ್ರಿ, ಅರಿ ಅಂತ ನಾವು ತಿಳಿ ಅನ್ನೋದಕ್ಕೂ ಅದನ್ನ ಬಳಸಾತೇವಿ ಇವತ್ತ. ಹೌದಾ? ಶತ್ರು ಅನ್ನೋದಕ್ಕೂ ಅದನ್ನ ಬಳಸ್ತೇವಿ ಇವತ್ತ. ಹೌದಾ? ಅರಿ ಅಂತಂದ್ರೆ ಕತ್ತರಿಸು, ಚೂರು ಚೂರು ಮಾಡು ಅನ್ನೋದ್ರೊಳಗು ಸಹಿತ ನಾವು ಒಂದೇ ರವನ್ನ ಇವತ್ತ ಬಳಸಾಕತ್ತಿದೀವಿ. ಅಂದ್ರೆ ರೇಫವನ್ನ ನಾವು ಬಳಸಾಕತ್ತಿದೀವಿ. ರೇಫವನ್ನ ಶಕಟ ರೇಫೆಯ ಸ್ಥಾನದೊಳಗೂ ಬಳಸಾಕತ್ತಿದೀವಿ, ರೇಫದ ಸ್ಥಾನದೊಳಗೂ ಬಳಸಾಕತ್ತಿದೀವಿ. ಇವತ್ತದು ರ ಅನ್ನುವಂಥದ್ದು ನಾನಾರ್ಥದೊಳಗಡೆ ಬಳಕೆ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ರೆ ಹಳಗನ್ನಡದೊಳಗಡೆ ಎರಡು ಪ್ರತ್ಯೇಕವಾದಂತಹ ಅರ್ಥದೊಳಗಡೆ ಬಳಕೆ ಆಗ್ತಾ ಇದ್ವಿ. ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೇನೆ. ಶಕಟ ರೇಫೆ ಅಂದ್ರೆ ಯಾವುದು, ರೇಫೆ ಅಂದ್ರೆ ಯಾವುದು ಅನ್ನುವಂತ ಅಕ್ಷರ. ಎಸ್. ಇನ್ನ ಕೇಶಿರಾಜನ ಇನ್ನೊಂದು ಪದ್ಯ ಇದೆ ಇಲ್ಲಿ, ಆ ಪದ್ಯವನ್ನ ನೋಡೋಣ. ಕುಳದ ನಿಯಾಮದೊಳ್ ಎಂದು ಕ್ಷಳಕ್ಕೆ ಲಾಕ್ಷರ ವಿಕಲ್ಪಮಿಲ್ಲ, ವಿಕಲ್ಪ ಕ್ಷಳನಲ್ಲದಿಲ್ಲ ಸಂಸ್ಕೃತದೊಳ್ ಲಕಾರಕ್ಕೆ ಪೇಳ್ದೇನದರಿಂ ಕ್ಷಳನಿಂ. ಸರಿನಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಲ ಅಕ್ಷರ ಬಂದದ, ಅನಂತರ ಇಲ್ಲಿ ಕ್ಷಳ ಅಂತ ಬಂದದ. ಹೌದಾ? ಕುಳ ಅಂತ ಬಂದದ, ಕ್ಷಳ ಅಂತ ಬಂದದ. ಹೌದಾ? ಏನ್ ಹಾಗಾದ್ರೆ ಕುಳ ಅಂದ್ರೇನು, ಕ್ಷಳ ಅಂದ್ರೇನು? ಆರಂಭದೊಳಗೆ ನಾವು 3 ಅಕ್ಷರಗಳನ್ನ ನೋಡಿದ್ವಿ, ರಳ, ಕುಳ, ಕ್ಷಳ ಅಂತ. ಸರಿ, ಹಾಗಾದ್ರೆ ಈಗ ಅವನ ನೋಡ್ತಾ ಹೋಗೋಣ. ರಳ ನೋಡ್ರಿ, ರಳವನ್ನ ಹಿಂಗ ಬರಿತಾ ಇದ್ರು. ರಳ ಅಂದ್ರೆ ಯಾವ್ದು? ರಳ ಅಂದ್ರೆ ಇದು ರಳ. ಸರಿನಾ? ಕುಳ ಅಂತಂದ್ರೆ, ಕುಳ ಅಂದ್ರೆ ಕನ್ನಡದೊಳಗೆ ಸಹಜವಾಗಿರುವಂತ ಳ. ಇನ್ನು ಕ್ಷಳ ಅಂದ್ರೆ, ಕ್ಷಳ ಅಂದ್ರೆ ನೋಡ್ರಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುವಂತ ಳಕ್ ನಾವೇನಂತ ಕರಿತೀವಿ, ಕ್ಷಳ ಅಂತ ಕರಿತೀವಿ. ಸರಿ ನೋಡ್ರಿ, ಕನ್ನಡದೊಳಗಡೆ 3 ಬಗೆಯ ಳಗಳಿವೆ. ಈ 3 ಬಗೆಯ ಳಗಳಿಗೆ ನಾವು ರಳ, ಕುಳ, ಕ್ಷಳ ಅಂತ ಕರಿತಾ ಇದೀವಿ. ಇಸ್ ಇಟ್ ಕ್ಲಿಯರ್? ಓಕೆ ನೋಡ್ರಿ, ಹಾಗಾದ್ರೆ 3 ಬಗೆಯ ಳಗಳಿವೆ. ಅದ್ರೊಳಗೆ ರಳ ಅನ್ನುವಂಥದ್ದು ಹಳಗನ್ನಡದೊಳಗಡೆ ಬಳಕೆಯಲ್ಲಿತ್ತು. ಹಳಗನ್ನಡದೊಳಗಡೆ ಇದು ಬಳಕೆಯಲ್ಲಿತ್ತು. ಈಗ ಇದು ಬಳಕೆಯಲ್ಲಿ ಇಲ್ಲ, ಬಳಕೆಯಲ್ಲಿ ಇಲ್ಲ. ಡ ಅಕ್ಷರವನ್ನ ಒತ್ತಿ ಉಚ್ಚರಿಸುವುದರಿಂದ ರಳ ಅಕ್ಷರ ಹುಟ್ಕೊಳ್ತದ. ಡ ಅಕ್ಷರವನ್ನು ಒತ್ತಿ ಉಚ್ಚರಿಸುವುದರಿಂದ ರಳ ಅಕ್ಷರ ಹುಟ್ಕೊಳ್ತದ. ರೇಫವನ್ನ ಒತ್ತಿ ಉಚ್ಚರಿಸುವುದರಿಂದ ಶಕಟ ರೇಫ ಹುಟ್ಕೊಳ್ತದಲ್ಲ, ಅದೇ ರೀತಿಯಾಗಿ ಇಲ್ಲಿ ಡ ಅಕ್ಷರವನ್ನ ಒತ್ತಿ ಉಚ್ಚರಿಸುವುದರಿಂದ ರಳ ಹುಟ್ಕೊಳ್ತದ. ಡಕಾರ ಮೂರ್ಧನ್ಯದ ಅಕ್ಷರ, ನಾವು ಆಗ್ಲೇನು ನೋಡ್ಕೊಂಡ್ವಿ, ಡಡನ ಕರೆಕ್ಟಾ. ಡ ಮತ್ತು ರಳಗಳು ಏಕಸ್ಥಾನೀಯಗಳು, ಅಂದ್ರೆ ಒಂದೇ ಸ್ಥಾನದಲ್ಲಿ ಹುಟ್ಟುವಂತ ಅಕ್ಷರಗಳಾದ್ದರಿಂದ ಇವಕ್ಕ ಎರಡಕ್ಕೂ ಏಕಸ್ಥಾನೀಯಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಇನ್ನು ಕುಳ ಅನ್ನುವಂಥದ್ದು ಇದು ಕನ್ನಡದಲ್ಲಿ ಸಹಜವಾಗಿ ಇರುವಂತ ಅಳ, ಸಹಜವಾಗಿ ಮೊದಲಿನಿಂದಲೂ ಬಳಕೆಯಲ್ಲಿರುವಂತ ಅಳ. ಉದಾಹರಣೆಗೆ ಮಳೆ, ಬೆಳೆ, ಕಳೆ ಅಂತ ಏನದಾವಲ್ಲ, ಇವುಗಳಲ್ಲಿ ಬಳಕೆಯಾಗಿರುವಂತ ಅಳ ಇದು ಕುಳ, ಕನ್ನಡದೊಳಗ ಸಹಜವಾಗಿರುವಂತ ಅಳ. ಇನ್ನ ಕ್ಷಳ ಅಂದ್ರ ಸಂಸ್ಕೃತದ ಲಕಾರಕ್ಕೆ ಪ್ರತಿಯಾಗಿ ಕನ್ನಡದಲ್ಲಿ ಬಳಕೆಯಾಗಿರುವ ಳ ಅಕ್ಷರಕ್ಕೆ ಕ್ಷಳ ಅಂತ ಕರೀತಾರೆ.
ಏನ್ರಿ ಮತ್ ಇದಕ್ಕೂ ಇದು ಅದ ಳನ ಅದಲ್ಲ ಏನ್ ವ್ಯತ್ಯಾಸ ಅದ ಅಂತಂದ್ರೆ ಬರೆಯುವುದ್ರೊಳಗೆ ಏನು ವ್ಯತ್ಯಾಸ ಇಲ್ಲ, ಬಳಕೆಯೊಳಗೆ ವ್ಯತ್ಯಾಸ ಅದ. ಕನ್ನಡದ ಅಚ್ಚಗನ್ನಡದ ಪದಗಳನ್ನ ಬರೆಯುವಾಗ ಬಳಕೆಯಾಗಿರುವಂತ ಳಕ್ ಏನಂತ ಕರೀತಾರ, ಕುಳ ಅಂತ ಕರೀತಾರ. ಹೌದಾ? ಆದ್ರೆ ಸಂಸ್ಕೃತದ ಶಬ್ದಗಳಲ್ಲಿ ಏನು ಲ ಇದೆಯೋ ಅದರ ಬದಲಾಗಿ ಏನ್ ಳ ಬಳಸ್ತೀವಿ ಅದಕ್ಕೆ ನಾವು ಕ್ಷಳ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ವಲಯ, ವಲಯದೊಳಗ ಲ ಅನ್ನುವಂಥದ್ದು ಇದೆ ಇಲ್ಲಿ. ಹೌದಾ? ಕರೆಕ್ಟಾ? ಲ ಇದೆ. ಇಲ್ಲಿ ಬರದಾಗ ಏನಾಗ್ಯದ, ಅದು ವಲಯ. ನೋಡ್ರಿ, ವಲಯ. ಈ ಲಕ ಬದಲಾಗಿ ಏನಾಯ್ತು, ಇಲ್ಲಿ ಈಳ ಬಳಕೆ ಆಯ್ತು. ಸಂಸ್ಕೃತದ ಲ ಅಕ್ಷರಕ್ಕೆ ಬದಲಾಗಿ ಳ ಬಳಕೆ ಆಯ್ತು ಅಂದ್ರೆ ಅದಕ್ಕೆ ಕ್ಷಳ ಅಂತ ಕರೀತಾರ. ಇಲ್ಲಿ ನೋಡ್ರಿ ನಿಲಯ. ಹೌದಾ? ಇಲ್ಲಿ ನಿಲಯದೊಳಗೆ ಏನ್ ಲ ಇದೆ, ಈ ಲದ ಬದಲಾಗಿ ಇಲ್ಲಿ ಳ ಬಳಕೆ ಆಗ್ಯದ, ನಿಳಯ ಆಗ್ಯದ. ಇದಕ್ಕೆ ನಾವೇನಂತ ಕರಿತೀವಿ, ಕ್ಷಳ ಅಂತ ಕರಿತೀವಿ. ನೋಡ್ರಿ, ಕುಳ ಮತ್ತು ಕ್ಷಳ ಏನು ಗೊಂದಲ ಇಲ್ಲ. ಕನ್ನಡದ ದೇಶೀಯ ಶಬ್ದಗಳಲ್ಲಿ ಳ ಬಳಕೆ ಇತ್ತು ಅಂದ್ರೆ ಅದು ಕುಳ ಅಂತ ಅರ್ಥ. ಸಂಸ್ಕೃತದ ಲ ಅನ್ನುವಂತ ಅಕ್ಷರಕ್ಕೆ ಬದಲಾಗಿ ಅಂದ್ರೆ ಸಂಸ್ಕೃತದ ಪದಗಳಲ್ಲಿ ಏನು ಲ ಇರ್ತದೆಯೋ ಅದಕ್ಕೆ ಬದಲಾಗಿ ಳವನ್ನ ಬಳಕೆ ಮಾಡಿತ್ತಂದ್ರ ಅದಕ್ಕೆ ಏನ ಕರೀತಾರ, ಕ್ಷಳ ಅಂತ ಕರೀತಾರ. ಇನ್ನೂ ಒಂದಿಷ್ಟು ಉದಾಹರಣೆ ಹೇಳ್ಬೇಕು ಅಂದ್ರೆ, ಉದಾಹರಣೆಗೆ ಜಲ ಅನ್ನುವಂಥದ್ದು. ನೋಡ್ರಿ, ಜಲ ಅಂದ್ರೆ ನೀರು, ಇದನ್ನ ಜಳ ಅಂತ ಬರೀತಾರ. ಹಿಂಗ ಜಲವನ್ನ ಜಳ ಅಂತ ಬರೆದ್ರೆ ಅವಾಗ ಏನಾಯ್ತು, ಅದು ಕ್ಷಳ ಆಯ್ತು. ಹೌದಾ? ಈಗ ನೋಡ್ರಿ ಬಂಗಾಲಿ. ಹೌದಾ? ಬಂಗಾಲಿ ನಾವೇನಂತ ಕರಿತೀವಿ, ಬಂಗಾಲಿಗೆ ಬಂಗಾಳಿ ಅಂತ ಕರಿತೀವಿ. ನೋಡ್ರಿ, ಪಶ್ಚಿಮ ಬಂಗಾಲ್, ಬಂಗಾಲನ್ನ ಏನಂತ ಕರಿತೀವಿ ನಾವು, ಬಂಗಾಳ ಅಂತ ಕರಿತೀವಿ. ಹೌದಾ? ಅದಕ್ಕ ಈ ರೀತಿಯಾಗಿ ಸಂಸ್ಕೃತದಲ್ಲಿ ಬಳಕೆಯಲ್ಲಿದ್ದಂತ ಲ ಅಕ್ಷರಕ್ಕೆ ಬದಲಾಗಿ ಳ ಅಕ್ಷರ ಬಳಕೆ ಆದ್ರೆ ಅದಕ್ಕ ಕ್ಷಳ ಅಂತ ಕರಿತೀವಿ. ಶಕಟ ರೇಫೆ ಮತ್ತು ರಳಗಳು ಕನ್ನಡಕ್ಕೆ ವಿಶಿಷ್ಟವಾಗಿರುವಂತವು. ಶಕಟ ರೇಫೆ ಅಂದ್ರೆ ಈ ಅಕ್ಷರ ಶಕಟ ರೇಫೆ. ರಳ ಅಂದ್ರ ಇದು ಈ ಅಕ್ಷರ ರಳ. ಶಕಟ ರೇಫೆ ಮತ್ತು ರಳಗಳು ಕನ್ನಡಕ್ಕೆ ವಿಶಿಷ್ಟವಾದಂತವುಗಳು. ದ್ರಾವಿಡ ಭಾಷೆಗಳಿಗೂ ಸಹಿತ ಇವು ವಿಶಿಷ್ಟ. ಆದ್ದರಿಂದ ಕೇಶಿರಾಜ ಇವುಗಳನ್ನ ದೇಶೀಯ ಅಕ್ಷರಗಳು ಅಂತ ಕರೆದಿದ್ದಾನೆ. ಕೇಶಿರಾಜ 5 ದೇಶೀಯ ಅಕ್ಷರಗಳನ್ನು ಹೇಳ್ತಾನ. ಆ 5 ಅಕ್ಷರಗಳಲ್ಲಿ ಇವು 2 ಸಹಿತ ಏನಪ್ಪಾ ಅಂದ್ರೆ ದೇಶೀಯ ಅಕ್ಷರಗಳು. ನೋಡ್ರಿ, ಏನಿದು ಶಕಟ ರೇಫೆ, ಇದೇನಿದು ರಳ, ಆನಂತರ ಇದೇನಿದು ಕುಳ, ಆನಂತರ ಎ ಓ. ಈ ಅಕ್ಷರಗಳು ಕೇಶಿರಾಜ ಹೇಳಿರುವಂತಹ ದೇಶೀಯ ಅಕ್ಷರಗಳು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆ ಈ ಕ್ಲಾಸ್ ಒಳಗಡೆ ಯಾವಾಗ್ಲೂ ಗೊಂದಲವನ್ನ ಉಂಟು ಮಾಡುವಂತ, ಕನ್ಫ್ಯೂಷನ್ ಉಂಟು ಮಾಡುವಂತ, ಅರ್ಥನೇ ಆಗ್ಲಾರ್ದೆ ಇರುವಂತ ಶಕಟ ರೇಫ ರಳ ಕುಳ ಕ್ಷಳಗಳ ಅಕ್ಷರಗಳನ್ನ ನಿಮಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಕ್ಲಾಸ್ ಅನ್ನ ಮುಗಿಸೋಣ. ಧನ್ಯವಾದಗಳು.